ಎಲ್ಲರಿಗೂ ನಮಸ್ಕಾರ. ಮಾಘ ಮಾಸದ ಮಹತ್ವ ಏನು, ಮಾಘ ಮಾಸದಲ್ಲಿ ಪವಿತ್ರ ಸ್ನಾನವನ್ನು ಏಕೆ ಮಾಡಬೇಕು, ಅದ್ರ ಫಲ ಏನು ಅನ್ನೋದು ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆಯನ್ನು ಕೊಡಿ. ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗದೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ವಿಶೇಷವಾದ ಮಹತ್ವ ಇದೆ. ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಬಹಳ ಮುಖ್ಯವಾಗಿದೆ. ಈ ವರ್ಷ ಜನವರಿ 26 ಫೆಬ್ರವರಿ 24ರವರೆಗೆ ಮಾಘ ಮಾಸ ಇರುತ್ತೆ. ಮಾಘ ಮಾಸ ಸ್ನಾನ ಮಾಡೋದ್ರಿಂದ ಅದರ ಮಹತ್ವ ಏನೇನು ಸಿಗುತ್ತೆ ಅಂತೇಳಿ ನಾವು ಈ ಕೆಳಗಡೆ ನೋಡ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ಕೆಲವು ಆಚರಣೆಗಳು ವಿಶೇಷ ಮಹತ್ವವನ್ನು ಪಡೆದಿರ್ತೇವೆ. ಅವುಗಳಲ್ಲಿ ಮಾಘ ಮಾಸನೂ ಒಂದು. ಮಾಘ ಸ್ನಾನನ ತುಂಬ ವಿಶೇಷವಾಗಿ ಮಾಡ್ತಾರೆ. ಇನ್ನೊಂದು, ಮಾಘ ಮಾಸವು ಪುಷ್ಯ ಬಹುಳ ಅಮಾವಾಸ್ಯೆಯಿಂದ ಆರಂಭವಾಗಿ ಮಾಘ ಬಹುಳ ಅಮಾವಾಸ್ಯೆವರೆಗೂ ಮುಕ್ತಾಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಈ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡೋದು ಇಲ್ಲಿ ವಿಶೇಷ ಫಲವನ್ನು ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಮಾಘ ಮಾಸದಲ್ಲಿ ನದಿ ಸ್ನಾನ, ಸರೋವರ ಸ್ನಾನ, ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದಕ್ಕೆ ವಿಶೇಷ ಪ್ರಾಧಾನ್ಯತೆ ಇದೆ. ಈಗ ನಾವು ಕುಂಭಮೇಳವನ್ನು ನೋಡ್ಬೋದು, ಇದು ಬರೋದು ಸಹ ಮಾಘ ಮಾಸದಲ್ಲಿ. ಹಾಗೆ ಕೆಲವೊಂದು ಒಂದು ವಿಶೇಷವಾದ ಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ಇದೇ ಮಾಸದಲ್ಲೇ. ವಿಶೇಷವಾಗಿ ಸ್ನಾನವನ್ನು ಮಾಡೋದ್ರಿಂದ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಸ್ನಾನದ ನಂತರ ಮಾಧವ ಹಾಗೂ ಸೂರ್ಯದೇವರಿಗೆ ವಿಶೇಷವಾದ ಅರ್ಘ್ಯವನ್ನು ನೀಡೋದು. ಮಾಘ ಮಾಸದಲ್ಲಿ 30 ದಿನಗಳು ನಿತ್ಯ ಸ್ನಾನ ಉಪವಾಸ ಮಾಡೋದ್ರಿಂದ ಕ್ರಮೇಣ ಹಲವೆಡೆ ರೂಢಿಯಲ್ಲಿದೆ. ಇದರಿಂದ ಪುಣ್ಯ ಫಲ ಸಿಗುತ್ತೆ ಅಂತಕ್ಕಂಥದ್ದು ಸಹ ನಂಬಿಕೆ ಇದೆ. ಮಾಘ ಸ್ನಾನದಿಂದ ಸಿಗುವ ಪ್ರಯೋಜನ ಏನು ಅಂತೇಳಿ ನೋಡೋದಾದ್ರೆ, ಹಿಂದೂ ಶಾಸ್ತ್ರದಲ್ಲಿ ಅರುಣೋದಯ ಕಾಲಕ್ಕೂ ಮುನ್ನ ಸ್ನಾನವನ್ನ ಮಾಡೋದ ಮಹತ್ವವನ್ನ ತಿಳಿಸಿದ್ದಾರೆ. ಸೂರ್ಯೋದಯಕ್ಕೂ ಮುನ್ನ ನದಿ, ಸಮುದ್ರ, ಸರೋವರ ಹಾಗೂ ಯಾವುದೇ ತೀರ್ಥ ಸ್ಥಳಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ. ಆದರೆ ಪ್ರತಿದಿನ ಹೊರಗಡೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗೋದಿಲ್ಲ. ಕಾರಣ ಮನೆಯಲ್ಲಿಯೇ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಸ್ನಾನವನ್ನ ಮಾಡಬಹುದು. ಸ್ನಾನ ಮಾಡೋದ್ರಿಂದ ದೇಹದ ಉಲ್ಲಾಸದಿಂದ ಕೂಡಿರುತ್ತೆ. ಸ್ನಾನ ಮಾಡೋದ್ರಿಂದ ದೇಹದ ದೈಹಿಕ ಶುದ್ಧಿ ಮಾತ್ರವಲ್ಲ, ಇದಕ್ಕೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನನೂ ಸಹ ಇದೆ. ಮಾಘ ಸ್ನಾನ ಮಾಡುವುದರ ಫಲಾನುಫಲ ಏನು ಅಂತ ನೋಡೋದಾದ್ರೆ, ಹಿಂದೂ ಧರ್ಮಶಾಲೆಯಲ್ಲಿ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಮಾಘ ಸ್ನಾನ ಮಾಡೋದ್ರಿಂದ ನಮ್ಮ ಜನ್ಮಾಂತರ ಘೋರ ಪಾಪಗಳಿಂದಲೂ ಮುಕ್ತಿಯನ್ನ ಪಡೆಯಬಹುದು. ಮಾಘ ಮಾಸದಲ್ಲಿ ಮುಂಜಾನೆ ಸ್ನಾನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅಂತೇಳಿ ನಂಬಿಕೆ ಇದೆ. ವಾಯುಪುರಾಣ, ಬ್ರಹ್ಮಪುರಾಣ ಅಂತಹ ಪವಿತ್ರ ಗ್ರಂಥಗಳಲ್ಲಿಯೂ ಸಹ ಮಾಘ ಸ್ನಾನದ ಬಗ್ಗೆ ಮಹತ್ವವಾದ ಉಲ್ಲೇಖವನ್ನ ಮಾಡಿದ್ದಾರೆ. ಧರ್ಮಶಾಸ್ತ್ರದ ಪ್ರಕಾರ ಮಾಘ ಸ್ನಾನ ಮಹತ್ವವು ಈ ಕೆಳಗೆ ಕೆಳಂತಹ ನಾನು ಹೇಳ್ತಾ ಹೋಗುವಂತಹ ಈ ಒಂದು ಫಲವನ್ನ ನಾವು ಹೊಂದಬಹುದು ಅಂತೇಳಿ. ಮನೆಯಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ, ಈ ಸ್ನಾನ ಫಲ ಎಷ್ಟು ವರ್ಷ ಇರುತ್ತೆ ಅಂದ್ರೆ 6 ವರ್ಷಕ್ಕೆ ಸಮನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಬಾವಿಯ ನೀರನ್ನ ಸೇದ್ಬಿಟ್ಟು ಅದರಿಂದ ಸ್ನಾನ ಮಾಡೋದು 12 ವರ್ಷಕ್ಕೆ, ಸರೋವರದಲ್ಲಿ ಸ್ನಾನ ಮಾಡೋದು 24 ವರ್ಷದ ಪುಣ್ಯ ಫಲಕ್ಕೆ ಸಮನಾಗಿರುತ್ತೆ. ನದಿ ಸ್ನಾನ ಮಾಡೋದು 96 ವರ್ಷದ ಫಲ. ಹಾಗೆ ಪವಿತ್ರ ನದಿ ಸ್ನಾನ 9600 ವರ್ಷಗಳಿಗೆ ಸ್ನಾನ ಸಮ. ಹಾಗೆ ಗಂಗಾ ನದಿದು ಹೇಳೋದಾದ್ರೆ ಅಬ್ಬಬ್ಬಾ 3,84,00,000 ವರ್ಷಗಳಿಗೆ ಸಮ ಅಂತೇಳಿ ಹೇಳ್ತಾರೆ. ಹಾಗೇನೆ ತ್ರಿವೇಣಿ ಸಂಗಮ, ಇನ್ನು ಪ್ರಯಾಗ್, ಇಲ್ಲಿ 100 ಬಾರಿ ಸ್ನಾನ ಮಾಡಿದ ಫಲಕ್ಕೆ ಇದು ಸಮನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಮಾಘ ಮಾಸದಲ್ಲಿ ಸಮುದ್ರ ಅಥವಾ ಸಾಗರಗಳಲ್ಲಿ ಸ್ನಾನ ಮಾಡಿದರೆ ಈ ಮೇಲಿನ ಎಲ್ಲಕ್ಕಿಂತಲೂ ಹೆಚ್ಚು ಪುಣ್ಯ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಮಾಘ ಮಾಸದಲ್ಲಿ ಒಮ್ಮೆಯಾದರೂ ಸಮುದ್ರ ಸ್ನಾನ ಮಾಡಬೇಕು. ಸ್ನಾನ ಎಲ್ಲೇ ಮಾಡಿದರೂ ಸ್ನಾನ ಮಾಡುವಾಗ ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಸ್ತೋತ್ರಗಳನ್ನು ಪಠಿಸೋದ್ರು ಮರಿಬಾರ್ದು. ಇಡೀ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೊನೆ ಪಕ್ಷದಲ್ಲಿ ಕೊನೆಯ 3 ದಿನಗಳಾದರೂ ಪವಿತ್ರ ಸ್ನಾನವನ್ನು ಮಾಡಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಅಂತ್ಯ ಪುಷ್ಕರಣಿ ಅಂತೇಳಿ ಕರೀತಾರೆ. ಮಾಘ ಮಾಸವನ್ನು ಎಲ್ಲ ವಯಸ್ಸಿನವರು ಸಹ ಮಾಡ್ಬೋದು. ಅಲ್ಲದೆ ಹೀಗೆ ಮಾಡುವುದು ಶ್ರೇಷ್ಠನೂ ಕೂಡ ಹೌದು. ಇಷ್ಟು ಮಾಘ ಮಾಸದಲ್ಲಿ ಮಾಡ್ತಕ್ಕಂತಹ ಪವಿತ್ರ ಸ್ನಾನ ಯಾಕೆ ಇಷ್ಟು ಮುಖ್ಯ ಅನ್ನೋ ವಿಷಯ ಕೆಲವರಿಗೆ ಗೊತ್ತಾಯಿತು ಅಂತೇಳಿ ಅನ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಂದು ರೀಚ್ ಆಗುತ್ತೆ. ಧನ್ಯವಾದ.